ಇಲ್ಲಿ ನಾನು ಬೇವು ಮಾಡ್ತಾಯಿದ್ದೀನಿ, ಏನೋ ಹಿಟ್ಟು ತೋರಿಸ್ಬಿಟ್ಟು ಪೌಡ್ರ್ ತೋರಿಸ್ಬಿಟ್ಟು ಬೇವು ಅಂತಿದ್ದೀರಾ ಅಂತ ಅಂದ್ಕೋಬೇಡಿ. ಏನಂದ್ರೆ ನಾವು ಇದಕ್ಕೆ ಬೇವು ಅಂತೀವಿ, ನೀವು ಯಾವ ಥರ ಮಾಡಿಬಿಟ್ಟು ಅದಕ್ಕೆ ಬೇವು ಅಂತೀರಾ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫುಲ್ ವಿಡಿಯೋ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ಕೋಬೇಕಂದ್ರೆ ಸ್ಕಿಪ್ ಮಾಡ್ದೆ ನೋಡ್ಕೊಂಡ್ರೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ. ಇಲ್ಲಿ ನಾನು ಬೇವು ಅಂತ ಹೇಳಿದ್ನಲ್ಲ, ನಾವು ಇದಕ್ಕೆ ಬೇವು ಅಂದರೆ ಪುಟಾಣಿ ಬೀಸಿಬಿಟ್ಟು ಅದಕ್ಕೆ ನಾನು ಬೆಲ್ಲ ಹಾಕಿಬಿಟ್ಟು ಕೊಬ್ಬರಿ ಡ್ರೈ ಫ್ರೂಟ್ಸು ಹಾಕಿ ಈ ಥರ ಹಾಲು ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ನಾವು ಬೇವು ಅಂತೀವಿ, ಬೇವು ಅಂತ ಕರಿತೀವಿ. ನೀವು ಇದೇ ಥರ ಮಾಡಿದ್ರೆ ಏನಂತ ಕರಿತೀರಿ ಅಂತಂದೇಳಿ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾನು ಏನಂದರೆ ಪುಟಾಣಿ ತೊಗೊಂಡು ನಾನು ಇದನ್ನು ಫಸ್ಟು ಮಿಕ್ಸಿ ಮಾಡ್ಕೋತೀನಿ. ನೀವು ಯಾವ ಗಾತ್ರದಲ್ಲಿ ತೊಗೊಂಡಿರ್ತೀರ, ಯಾವ ಗಾತ್ರದಲ್ಲಿ ಬೇಕಾದ್ರೂ ಒಂದು ಅಳತೆ ತೊಗೋಬೋದು ನೀವು, ಬಟ್ಲ ಅಥವಾ ಲೋಟ ಹೀಗೆ. ನಾನಿಲ್ಲಿ 2 ಗ್ಲಾಸು ಪುಟಾಣಿ ತೊಗೋತಾ ಇದ್ದೀನಿ. ಎಷ್ಟು ಗ್ಲಾಸ್ ಪುಟಾಣಿ ತೊಗೊಂಡಿದ್ದೀರಿ ನೋಡಿ ಅಷ್ಟೇ ಗ್ಲಾಸು ಬೆಲ್ಲ ಹಾಕ್ಕೊಂಡ್ರೆ ಸ್ವೀಟ್ ಕರೆಕ್ಟಾಗಿ ಬ್ಯಾಲೆನ್ಸ್ ಇರುತ್ತೆ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಹಾಕ್ಕೊಳ್ರಿ. ಹಾಗೆ ಕಂಪಿಗೆ ಅಂತಂದೇಳಿ ಏಲಕ್ಕಿ, ಶುಂಠಿ, ಲವಂಗ ಅದೆಲ್ಲ ಬೇಕಾದ್ರೆ ಹಾಕ್ಕೊಳ್ರಿ. ಬೇಕಾದ್ರೆ ಅನ್ನೋಕ್ಕಿಂತನೂ ಹಾಕ್ಕೊಳ್ಳೇಬೇಕು, ಯಾಕಂದರೆ ಕಂಪು ಇರಬೇಕು. ಕಂಪಿದ್ರೆ ಕೂಡ ಸ್ವೀಟ್. ಹಾಗೆ ನಾನು ಲವಂಗ ಮತ್ತು ಶುಂಠಿ ಪೌಡ್ರ್ ಲಾಸ್ಟಿಗೆ ಮಿಕ್ಸ್ ಮಾಡ್ತೀನಿ. ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಫುಲ್ಲು ಫೈನ್ ಪೌಡ್ರ್ ಮಾಡಿದ್ರು ಓಕೆ, ಸ್ವಲ್ಪ ಹೌದಲ್ಲಷ್ಟು ನೀವು ನುಚ್ಚು ಒಂದು ತಟು ಸ್ವಲ್ಪ ಹೌದಲ್ಲಷ್ಟು ನುಚ್ಚಿನಷ್ಟು ಇದ್ರೂ ಓಕೆ. ಯಾಕಂದರೆ ಮತ್ತೆ ಇದಕ್ಕೆ ಬೆಲ್ಲ ಸೇರಿಸ್ಬಿಟ್ಟು ಮಾಡ್ತೇವಲ್ಲ, ಅದಕ್ಕೆ ಏನು ತೊಂದರೆ ಇಲ್ಲ. ಇವಾಗ ನಾನು ಒಂದು ಪಾತ್ರೆ ತೆಗೆದಿಡ್ಕೊಂಬಿಟ್ಟು ಅರ್ಧ ಮಿಕ್ಸಿ ಜಾರಿಗೆ ಅಂದರೆ ಅರ್ಧ ಪುಟಾಣಿ ಹಿಟ್ಟಿಗೆ ನಾನು ಬೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡು ಮತ್ತು ಆಮೇಲೆ ಅರ್ಧ ಮಿಕ್ಸ್ ಮಾಡ್ಕೋತೀನಿ. ಇಲ್ಲಿ ನೀವು ಡ್ರೈ ಫ್ರೂಟ್ಸು ಯಾವುದು ಬೇಕಾದ್ರೂ ತೊಗೊಳ್ರಿ, ನಿಮಗೆ ಇಷ್ಟ ಆಗೋದು. ನಾವು ಸಣ್ಣರಿದ್ದಾಗೆಲ್ಲ ಇದಕ್ಕೆ ಗೇರು ಬೀಜ ಮೇನು, ಗೇರು ಬೀಜ ತಿನ್ನಬೇಕು ಬೇಸಿಗೆಯಲ್ಲಿ ಅಂತ ಎಲ್ಲ ಪದ್ಧತಿಗಳು ಹಿರಿಯರು ಮಾಡಿರ್ತಾರಲ್ಲ, ಆ ಸೀಸನಿಗೆ ಅವನನ್ನು ತಿನ್ನಬೇಕು. ಯಾವುದು ಡೆಫಿಷಿಯನ್ಸಿ ಇರುತ್ತೆ ನೋಡು ಅವ್ನು ತಿನ್ನಲಿ ಅಂತಂದೇಳಿ ಕರೆಕ್ಟಾಗಿ ಮಾಡಿದ್ದಾರೆ ಹಿರಿಯರು ಮಾಡಿದ್ದೆಲ್ಲ ಸುಳ್ಳಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಥರ ಟ್ರೆಡಿಷ್ನಲ್ ಫುಡ್ ಮಾಡ್ತಿರ್ಬೇಕಾದ್ರೆ ಹಿರಿಯರನ್ನ ನೆನೆಸ್ತೀನಿ, ಹಿರಿಯರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಅವ್ರು ಏನೋ ಒಂದು ಆಚಾರ ಮಾಡಿದಾರ ಅಂದರೂ ಕೂಡ ಅದ್ರ ಬಗ್ಗೆ ವಿಚಾರನ ತಿಳ್ಕೊಳ್ಳದೆ ಮಾತಾಡೋಂಗಿಲ್ಲ. ಆ ವಿಚಾರ ಎಷ್ಟು ಚೆನ್ನಾಗಿದೆ ಇಲ್ಲ ಅಂತ ಖುಷಿ ಪಡ್ತೀನಿ, ಎಷ್ಟು ಚೆನ್ನಾಗಿ ಆಚಾರ ಮಾಡಿದಾರಲ್ಲ ಹಿರಿಯರು ಅಂತಂದು ಹೇಳಿಬಿಟ್ಟು. ಹಾಗೆ ಈಗ ಗೇರು ಬೀಜ ತಿನ್ನಬೇಕು ಅಂತಂದೇಳಿ ಮೋಸ್ಟ್ಲಿ ಈ ಥರ ಒಂದು ಸ್ವೀಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಗೇರು ಬೀಜ ಹಾಕ್ಕೊಳ್ಳೋಕ್ಕೆ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ನಾವು ಸಿಕ್ಕವರಿದ್ದಾಗೆಲ್ಲ ಗೇರು ಬೀಜ ಅಷ್ಟೇ ಹಾಕ್ತಿದ್ವಲ್ವ, ಇವಾಗ ಗೇರು ಬೀಜನೂ ತರಿಸಿದೆ ನಾನು. ನಮಗೆ ಇಷ್ಟ ಆಗೋ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾದ್ರೆ ನೀವು ಹಾಕ್ಕೊಳ್ರಿ. ನಾನು ಇಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ, ದ್ರಾಕ್ಷಿ ಅವನ್ನೆಲ್ಲ ಹಾಕಿಲ್ಲ. ನಾನು ಅಷ್ಟೊಂದು ಸ್ವೀಟ್ ಇಷ್ಟ ಆಗಂಗಿಲ್ಲ ಅಂತಂದೇಳಿ ನಾನು ಇಲ್ಲಿ ಬಾದಾಮಿ, ಪಿಸ್ತಾ, ಹಾಗೆ ಗೋಡಂಬಿ ಮತ್ತು ಗೇರು ಬೀಜನ ನಾನು ಹಾಕ್ಕೋತಾ ಇದ್ದೀನಿ. ಉಳಿದಿರೋ ಪುಟಾಣಿ ಹಿಟ್ಟಿಗೂ ಕೂಡ ನಾನು ಇದೇ ಥರ ಬೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿನ, ಒಣ ಕೊಬ್ಬರಿನ ನಾನು ತುರಿದಿಡ್ಕೊಂಡಿದ್ದೀನಿ. ಅದು ಕೂಡ ಹಾಕಬೇಕು, ಚೆನ್ನಾಗಿರುತ್ತೆ. ಹಾಗೆ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅವನ್ನೆಲ್ಲ ಸೇರಿಸ್ತೀನಿ. ಹಾಗೆ ಇಲ್ಲಿ ಶುಂಠಿ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ. ಶುಂಠಿ ಪೌಡ್ರು ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದು ಶುಂಠಿ ಪೌಡ್ರ್ ಇತ್ತು, ಅದಕ್ಕೆ ನಾನು ಅದು ಪುಟಾಣಿ ಹಾಕ್ಬೇಕಾದ್ರೆ ಹಾಕಿಲ್ಲ. ನಾನು ಇವಾಗ ಮಿಕ್ಸ್ ಮಾಡೋಕ್ಕೆ ಬರುತ್ತೆ ಅಂತಂದು ಹೇಳಿಬಿಟ್ಟು. ಘಮ ಚೆನ್ನಾಗಿರ್ತೈತಿ, ಸಖತ್ತಾಗಿರ್ತೈತಿ ಟೇಸ್ಟು. ಹಾಲು ತುಪ್ಪ ಹಾಕ್ಕೊಂಡು ತಿನ್ನೋಕಂತಂದು ಹೇಳಿ ನೀವು ಯಾರೂ ಮಾಡಿಲ್ಲ ಅಂತಂದರೆ ಮಾಡ್ಕೊಂಡು ತಿನ್ನಿರಿ. ಹಾಗೆ ಇಲ್ಲಿ ಕಸಗಸಿನೂ ಸೇರಿಸ್ತಾ ಇದ್ದೀನಿ ನಾನು. ನೀವು ಇದು ಆಪ್ಷನಲ್ಲು, ಬೇಕಂದ್ರೆ ಸೇರಿಸ್ಕೊಳ್ರಿ, ಬೇಡಂದ್ರೆ ಬಿಡ್ರಿ. ನಾನು ಚೆನ್ನಾಗಿರ್ತೈತಿ, ತಂಪಿರ್ತೈತಿ, ಬಿಸಿಲಲ್ಲ ಇವಾಗ, ಅದಕ್ಕೆ ಅಂತಂದು ಹೇಳಿ ನಾನು ಇದು ಕಸಗಸಿನೂ ಕೂಡ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಬರುತ್ತೆ ಅಂತಂದು ಹೇಳಿಬಿಟ್ಟು, ಕಸಗಸಿ ತಂಪು ಅಂತಂದು ಹೇಳಿಬಿಟ್ಟು. ಮತ್ತು ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು ನಮಗೆ ಏನಂತಂದು ಹೇಳಿ, ಒಂದೊಂದು ಡಿಸ್ಟಿಕ್ಕಿಗೆ ಅಥವಾ 20 ಕಿಲೋಮೀಟ್ರಿಗೆ ಒಂದೊಂದು ಪದ್ಧತಿ ಚೇಂಜ್ ಆಗುತ್ತೆ ಅಂತ. ಒಂದೊಂದು ಕಡೆ ಒಂದೊಂದು ಡಿಸ್ಟಿಕ್ಗಳಿಗೂ ಒಂದೊಂದು ಥರ ಮಾಡ್ತಾರೆ ಹಬ್ಬ ಆಚರಣೆಗಳನ್ನು, ಈ ಥರ ಸ್ವೀಟ್ಗಳನ್ನು. ನೀವು ಯಾವ ಡಿಸ್ಟಿಕ್ನರು ಅಥವಾ ನೀವು ಯಾವ ಥರ ಮಾಡ್ತೀರಿ ಬೇವು ಬೆಲ್ಲನ ಅಂತಂದು ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಎಲ್ಲಿಂದ ನೋಡ್ತಾ ಇದ್ದೀರಿ ಮತ್ತು ನಿಮ್ಮಲ್ಲಿ ಏನು ಮಾಡ್ತೀರಾ ಅಂತಂದು ಹೇಳಿ. ಹಾಗೆ ಈ ಕಾಯಿ ತುರಿದು ಹಿಡ್ಕೊಂಡಿದ್ದೆಲ್ಲ ನಾನು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ದೊಡ್ಡ ಎಳಿ ಬರಂಗೆ ತುರ್ಕೋಬೇಡ್ರಿ, ಅಂದರೆ ಬಾಯಲ್ಲಿ ತಿನ್ನಬೇಕಾದ್ರೆ ಕಚ್ ಅಂತ ಅದೇ ಬರುತ್ತೆ. ಸ್ವಲ್ಪ ನಿಧಾನಕ್ಕೆ ತುರಿದ್ರೆ ಈ ಥರ ಸಣ್ಣ ಎಳಿ ಬರುತ್ತೆ. ಜೋರ ಕಸು ಹಾಕಿ ತುರಿದ್ರಿ ಅಂದ್ರೆ ದೊಡ್ಡ ಎಳಿ ಬರ್ತೈತಿ. ಇದು ಚಿಕ್ಕದು ಬರಬೇಕಂದ್ರೆ ನಿಧಾನಕ್ಕೆ ತುರಿದ್ರೆ ಈ ಥರ ಬರ್ತೈತಿ. ಇಲ್ಲಿ ನಾನು ಡ್ರೈ ಫ್ರೂಟ್ಸು ಗ್ರೇಪ್ಸ್ ಬೇಡ ಅಂತ ಹೇಳಿಬಿಟ್ಟು ಎತ್ತಿಟ್ಟಿದ್ದೆ. ನಮ್ಮ ಮನೆಯವರು ಗ್ರೇಪ್ಸ್ ಹಾಕಿಲ್ಲ ಇವಳು ಅಂತಂದು ಹೇಳುವ ಅಥವಾ ಹಾಕು ಅಂತಂದು ಹೇಳೋ ತಂದು ಸೇರಿಸಿಟ್ಬಿಟ್ಟಿದ್ರು. ನಾನು ಪಿಸ್ತಾ, ನಾನು ಆವಾಗಲೇ ಹೇಳ್ದಂಗೆ ಬಾದಾಮಿ, ಗೋಡಂಬಿ, ಹಾಗೆ ಇಲ್ಲಿ ಇದು ಏನಪ್ಪ ಅದು ಗೇರು ಬೀಜ ಅನ್ನೆಲ್ಲ, ಗೇರು ಬೀಜದ್ದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗ್ರೇಪ್ಸು ಇಷ್ಟು ಕೂಡ ನಾನು ಹಾಕೋತಾ ಇದ್ದೀನಿ. ನಿಮಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸ ಹಾಕ್ಕೊಳ್ರಿ, ಸಖತ್ತಿರುತ್ತೆ. ಮತ್ತು ಇದು ಏನಂದರೆ ಬೇವು ಬೆಲ್ಲ ಆಗೋದ್ರಿಂದ ಬರೀ ಸ್ವೀಟ್ ತಿಂದುಬಿಟ್ರೆ ಕಹಿ ಯಾರು ತಿನ್ನೋರು ಅಂತಂದು ಹೇಳಿಬಿಟ್ಟು ನಾನೇನು ಮಾಡ್ತೀನಿ, ಒಂದು ಬಟ್ಟಲದಲ್ಲಿ ಮಾತ್ರ ಅವತ್ತು ಯುಗಾದಿ ದಿನ ಮಾತ್ರ ಏನು ಮಾಡ್ತೀನಿ, ಒಂದು ಬಟ್ಟಲದಲ್ಲಿ ಬೇವಿನ ಹೂವನ್ನು ತೊಗೊಂಬಂದುಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಿಕೊಂಡು
ಅದನ್ನೇ ನೈವೇದ್ಯಕ್ಕೆ ಕೊಡ್ತೀನಿ. ಹಾಗೆ ಎಲ್ಲರಿಗೂ ಬೇವು ಬೆಲ್ಲ ಕೊಡ್ಬೇಕಾದ್ರೂ ಕೊಡ್ತೀನಿ. ಮತ್ತು ಶಾವಿಗೆ ಮೇಲೆ ಅದೇ ಬೇವನ್ನ ಹಾಕ್ಕೊಂಡು ತಿಂತೀನಿ. ಉಳಿದ ದಿನ ಮಾತ್ರ ಈ ಸ್ವೀಟ್ ತಿಂತೀವಿ. ಸರಿ, ಇದನ್ನು ಕೂಡ ನೀವು ಯಾವ ಥರ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾವು ಚಿಕ್ಕರಿರ್ಬೇಕಾದ್ರೆ ಬರೀ ಗೇರು ಬೀಜನ ಜಾಸ್ತಿ ಹಾಕ್ತಿದ್ರು ಅಮ್ಮ. ನನಗೆ ಬೇರೆ ಡ್ರೈ ಫ್ರೂಟ್ಸ್ ಹಾಕಿದ್ದು ನೆನಪಿಲ್ಲ. ನಾನು ಮತ್ತು ಸಕ್ಕರೆಯಲ್ಲೇ ಮಾಡೋರು. ನಮಗೆ ತುಂಬ ಇಷ್ಟ. ಅದು ವೈಟ್ ಕಲರಲ್ಲಿ ಗೇರು ಬೀಜ ಬ್ಲ್ಯಾಕ್ ಥರ ಕಾಣ್ತಿತ್ತು. ನಮ್ಗೆ ಇಷ್ಟ ಆಗೋದು ಬ್ಲ್ಯಾಕ್. ನೆಕ್ಸ್ಟ್ ಡೇ ಊಟ ಮಾಡ್ತಿರ್ಬೇಕಾದ್ರೆ ನಾನು ಏನು ಮಾಡ್ತಿದ್ದೆ ಅಂದರೆ ಗೇರು ಬೀಜ ಹಾಕ್ಕೊಂಡು ಅದನ್ನೇ ಬಟ್ಲಕ್ಕೆ ಹಾಕ್ಕೊಂಡು ಹಾಲು ತುಪ್ಪ ಹಾಕ್ಕೊಂಡು ಊಟ ಮಾಡ್ತಿದ್ವಿ. ಚೆನ್ನಾಗಿರ್ತಿತ್ತು. ಆವಾಗ ನಮಗೆ ಕಣ್ಣಿಗೆ ಇಷ್ಟ ಆಗೋದನ್ನ ಅಷ್ಟೇ ನೋಡ್ತಿದ್ವಿ. ಈಗ ಆರೋಗ್ಯ ಇಷ್ಟ ನೋಡ್ತೀವಿ. ಹಾಗಾಗಿ ಈಗ ನಾನು ಬೆಲ್ಲ ಹಾಕಿ ಮಾಡಿದ್ದೀನಿ. ನಿಮ್ಮ ಇಷ್ಟ, ನೀವು ಸಕ್ಕರೆ ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೊಳ್ಬೋದು, ಬೆಲ್ಲ ಹಾಕ್ಕೊಂಡು ಬೇಕಾದ್ರೂ ಮಾಡ್ಕೋಬೋದು. ಬಟ್ ಸಕ್ಕರೆ ಹಾಕ್ಕೊಂಡು ಮಾಡ್ಕೊಂಡ್ರೆ ಕಲರ್ ಚೆನ್ನಾಗಿರ್ತೈತಿ. ಬೆಲ್ಲ ಹಾಕೊಂಡು ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಂದೇಳಿ ನಾನು ಮಾಡ್ತಿದ್ದೀನಿ. ಆಪ್ಷನ್ಸ್ ನಿಮ್ಮದು, ಯಾವುದಕ್ಕೆ ಬೇಕಾದ್ರೂ ಹಾಕ್ಕೊಳ್ರಿ. ಇಲ್ಲಿ ಹಾಗೆ ಟೇಸ್ಟ್ ನೋಡೋಣ, ಟೇಸ್ಟ್ ಕೊಡೋಣ ಅಂತಂದು ಹೇಳಿಬಿಟ್ಟು ಮಾಡಿದ ಮೇಲೆ ನಮ್ಮ ಮನೆಯವರಿಗೆ ಕೊಟ್ಟರಾಯಿತು ಅಂತಂದೇಳಿ ಒಂದು ಬಟ್ಲ ನಾನು ಈ ಥರ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಇದು ಬೇವು ಮಾಡಿದೆಲ್ಲ ಬೇವು ಹಾಕ್ಕೊಬಿಟ್ಟು ಹಾಲು ತುಪ್ಪ ಹಾಕಿ ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರ ಜೀವನದಲ್ಲಿ ಯುಗಾದಿ ಹಬ್ಬ ಹೊಸತು ತರಲಿ. ಹೇಗೆ ಯುಗಾದಿ ಅಂದರೆ ಹೊಸದಲ್ಲ, ಹಾಗೆ ಎಲ್ಲದೂ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಹೊಸತು ಬರಲಿ ಅಂತಂದು ಹೇಳಿ ನಾನು ಹರಿಸುತ್ತಾ, ಮತ್ತು ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ಅಂತ ಮತ್ತೊಂದು ಸಲ ಯುಗಾದಿ ಹಬ್ಬದ ವಿಶ್ ಮಾಡ್ತಾ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲ ಯುಗಾದಿ ಹಬ್ಬ ಹೇಗೆ ಆಚರಿಸ್ತೀರಾ ಮತ್ತು ಏನು ಸ್ವೀಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಇಷ್ಟೆಲ್ಲ ಮಾಡಿದ ಮೇಲೆ ನಾನು ಟೇಸ್ಟ್ ನೋಡಬೇಕಲ್ಲ, ಸರಿ ಅಂತಂದೇಳಿ ನಮ್ಮ ಮನೆಯವರಿಗೆ ಕೊಟ್ಬಿಟ್ಟು ಹೇಗಿದೆ ಅಂತಂದೇಳಿ ಹೇಳಿ ಅವರಿಗೆ ನಾನು ಕೊಟ್ಟೆ. ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸರಿ, ನೀವು ಯಾಕೆ ತಡ ಮಾಡ್ತೀರಾ? ನಿಮ್ಮ ಕಡೆ ಪದ್ಧತಿ ಇಲ್ಲ ಅಂದರೂ ಈ ಥರ ಟೇಸ್ಟ್ ನೋಡಬೇಕಲ್ಲ, ಈ ವಿಡಿಯೋ ನೋಡಿಕೊಂಡು ಒಂದು ಸಲ ಮಾಡಿ ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟಿಗಾಗಿ. ನೀವು ಮಾಡಿಕೊಂಡು ತಿಂದುಬಿಟ್ಟು ಹೇಗಿದೆ ಅಂತಂದೇಳಿ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ.